ಬಹಳ ಹಿಂದೆ ಉತ್ತಾನಪಾದನೆಂಬ ರಾಜನಿದ್ದನು. ಅವನಿಗೆ ಸುನೀತಿ ಮತ್ತು ಸುರುಚಿ ಎಂಬ ಇಬ್ಬರು ರಾಣಿಯರಿದ್ದರು. ಇಬ್ಬರೂ ರಾಣಿಯರು ವಿಭಿನ್ನ ಸ್ವಭಾವವನ್ನು ಹೊಂದಿದ್ದರು. ಸುನೀತಿ ಶಾಂತ ಮತ್ತು ಸರಳವಾಗಿದ್ದಳು, ಆದರೆ ಸುರುಚಿ ಸುಂದರಿ ಮತ್ತು ಬುದ್ಧಿವಂತ ಆಗಿದ್ದಳು. ರಾಜನು ಸುರುಚಿಯ ಮೇಲೆ ಹೆಚ್ಚು ಒಲವು ತೋರಿದನು, ಏಕೆಂದರೆ ಅವಳು ಸುನೀತಿಗಿಂತ ಹೆಚ್ಚು ಸುಂದರವಾಗಿದ್ದಳು. ರಾಣಿ ಸುನೀತಿಗೆ ಧ್ರುವ ಎಂಬ ಮಗನಿದ್ದನು ಮತ್ತು ರಾಣಿ ಸುರುಚಿಗೆ ಉತ್ತಮ ಎಂಬ ಮಗನಿದ್ದನು. ಒಂದು ದಿನ ಧ್ರುವನು ತನ್ನ ತಂದೆ ಉತ್ತಾನಪಾದನ ಮಡಿಲಲ್ಲಿ ಆಟವಾಡುತ್ತಿದ್ದಾಗ ರಾಣಿ ಸುರುಚಿ ಬಂದು ಅವನನ್ನು ತೆಗೆದು, ನೀನು ರಾಜನ ಮಡಿಲಲ್ಲಿ ಕುಳಿತುಕೊಳ್ಳಬಾರದು, ನನ್ನ ಮಗನಿಗೆ ಮಾತ್ರ ಆ ಹಕ್ಕು ಇದೆ ಎಂದು ಹೇಳಿದಳು. ಧ್ರುವನಿಗೆ ತುಂಬಾ ನೋವಾಯಿತು ಮತ್ತು ಅವನು ಎಲ್ಲವನ್ನೂ ಅವನ ತಾಯಿಯ ಬಳಿಗೆ ಹೇಳಲು ಹೋದನು. ಅವನ ತಾಯಿ ಅವನಿಗೆ ಹೇಳಿದಳು, ದೇವರ ಮೇಲಿನ ಭಕ್ತಿಯಲ್ಲಿ ದೊಡ್ಡ ಶಕ್ತಿ ಇದೆ. ನೀನು ದೇವರನ್ನು ಪ್ರಾಮಾಣಿಕವಾಗಿ ಪೂಜಿಸಿದರೆ ನೀನು ತಂದೆಯ ಮಡಿಲಲ್ಲಿ ಮಾತ್ರವಲ್ಲದೆ ದೇವರ ಒಪ್ಪಿಗೆಯನ್ನು ಪಡೆಯಬಹುದು. ತನ್ನ ದೃಢ ನಿರ್ಧಾರದಿಂದ ಪ್ರೇರಿತನಾದ ಧ್ರುವನು 5ನೇ ವಯಸ್ಸಿನಲ್ಲಿ ಧ್ಯಾನ ಮತ್ತು ಪ್ರಾರ್ಥನೆಗಾಗಿ ಕಾಡಿಗೆ ಹೊರಟನು. ಧ್ರುವನ ನಿಶ್ಚಯವನ್ನು ಕಂಡ ಋಷಿ ನಾರದರು ಅವನನ್ನು ಮನೆಗೆ ಹಿಂದಿರುಗುವಂತೆ ಮನವೊಲಿಸಲು ಪ್ರಯತ್ನಿಸಿದರು. ಆದರೆ ಧ್ರುವ ತನ್ನ ನಿರ್ಧಾರದಲ್ಲಿ ಬದ್ಧನಾಗಿದ್ದನು. ನಂತರ ನಾರದರು ಧ್ಯಾನ ಮಾಡುವಾಗ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸುವಂತೆ ಸೂಚಿಸಿದರು. ಅವನ ಭಕ್ತಿಗೆ ಮೆಚ್ಚಿದ ದೇವರು ಧ್ರುವನ ಮುಂದೆ ಕಾಣಿಸಿಕೊಂಡು ಅವನಿಗೆ ವರವನ್ನು ನೀಡಿದರು. ಆದರೆ ದೇವರ ದರ್ಶನ ಪಡೆದ ಧ್ರುವ ಏನನ್ನೂ ಕೇಳಲಿಲ್ಲ. ದೇವರು ಅವನ ಭಕ್ತಿಗೆ ಮೆಚ್ಚಿ ಆಶೀರ್ವದಿಸಿ ಅವನ ಹೆಸರು ಆಕಾಶದಲ್ಲಿ ಪ್ರಕಾಶಮಾನವಾದ ನಕ್ಷತ್ರದಂತೆ ಹೊಳೆಯುವಂತೆ ವರ ನೀಡಿದರು ಮತ್ತು ಅಂದಿನಿಂದ ಧ್ರುವ ನಕ್ಷತ್ರ ಎಂದು ಹೆಸರಾಯಿತು.